ಅರ್ಧ ಎಕರೆ ಮುಕ್ಕಾಲು ಎಕರೆ ಜಾಸ್ತಿ ಜಮೀನಿದ್ರೆ ಪರವಾಗಿಲ್ಲ, ಅದೇ ಥರ ನಾವು ನ್ಯಾಚುರಲ್ ಫಾರ್ಮಿಂಗ್ ಥರ ಬಿಟ್ಬಿಡ್ಬೋದು, ಏನೂ ತೊಂದರೆ ಆಗೋಲ್ಲ. ಬಟ್ ಆದರೆ ಕಡಿಮೆ ಇರೋವಂಥ ರೈತರು ಏನು ಮಾಡ್ಬೇಕಂತಂದರೆ ಈ ಥರ ಕರೆಕ್ಟಾಗಿ ನೋಡಿ ದಾಯ ಇಡಬೇಕು. ನೋಡಿ ಈ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೋಡಿ ಇದು ನಮ್ಮದು ತೋಟ, ಅಡಿಕೆ ತೋಟ ಮಾಡಿರುವಂಥದ್ದು. ನೋಡಿ ನಾನು ಈ ದಿನ ಬೆಂಗಳೂರಿಂದ ಇಲ್ಲಿ ಪಾಂಡವಪುರಕ್ಕೆ ಬಂದಿದ್ದೀನಿ ಕೆಲಸ ಮಾಡ್ಬೇಕಂತವ. ಏನು ಕೆಲಸಪ್ಪ ಅಂತಂದರೆ ನೋಡಿ ಇಲ್ಲೆಲ್ಲ ಹುಲ್ಲು ಬೆಳೆದ್ಬಿಟ್ಟಿತ್ತು. ಹುಲ್ಲು ಬೆಳೆದ್ಬಿಟ್ಟು ನೋಡಿ ಇಲ್ಲಿ ಅದಕ್ಕೆ ನಾವು ಬ್ರಷ್ ಕಟ್ರ್ ಮಾಡಿರೋದು ಹೊಡೆದಿದ್ದೀನಿ. ಅದಲ್ದೇ ಇಲ್ಲಿ ನೋಡಿ ಉಳಕ್ಕಾಗಲ್ಲ, ಇಲ್ಲಿ ಯಾವುದೇ ನೋಡಿ ಅದಕ್ಕೋಸ್ಕರ ಹೇಳೋದು ನಾವು ಅಡಿಕೆ ನೆಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಾವು ದಾಯ ತಗೊಂಡು ನೆಡಬೇಕು ಅನ್ನೋದು, ಅಥವಾ ಅಂದರೆ ಡಿಸ್ಟೆನ್ಸ್ ನೋಡ್ಕೊಂಡು ನೆಡಬೇಕು ಅನ್ನೋದು. ನೋಡಿ ಇಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂತಂದರೆ ನೋಡಿ ಇಲ್ಲಿ ಅಡಿಕೆ ನೆಟ್ಟಿದ್ರೆ ಇಲ್ಲಿ ಮಧ್ಯದಲ್ಲಿ ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಬಾಳೆ ನೆಟ್ಬಿಟ್ಟಿದ್ದೀನಿ. ನೋಡಿ ಹಿಂಗೆ ಹೋದರೆ ಇಲ್ಲಿ ಉಳಕ್ಕಾಗಲ್ಲ, ಇಲ್ಲಿ ಯಾವುದೇ ಏರ್ಗಳು ಅಂದರೆ ದನಗಳು ಉಳಕ್ಕಾಗಲ್ಲ ಮತ್ತು ಟ್ಯಾಕ್ಟ್ರಲ್ಲಿ ಉಳಕ್ಕಾಗಲ್ಲ. ನೋಡಿ ಇಲ್ಲ ಉಳಿಲ್ಲ ಅಂತಂದರೆ ಈ ಥರ ಕಳೆ ಬೆಳ್ಕೊಬಿಟ್ರೆ ನಾವು ನೆಡ್ದಾಡೋಕ್ಕೆ ಆಗಲ್ಲ, ಇಲ್ಲಿ ಭಾರಿ ತೊಂದರೆ ಆಗುತ್ತೆ. ಆ ಥರ ತಪ್ಪು ಯಾರು ಮಾಡಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ನ್ಯಾಚುರಲ್ ಫಾರ್ಮಿಂಗು ಮಾಡಬೇಕಂತ ಬರ್ತೀವಿ ನಾವು. ಆದರೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಅಂದರೆ ನೋಡಿ ಇದರಲ್ಲಿ ಏನೂ ಬೆಳೆಯೋಕ್ಕಾಗಿಲ್ಲ. ನೋಡಿ ವರ್ಷದಿಂದ 2 ವರ್ಷ ಆಯಿತು, 2 ವರ್ಷದಿಂದ ನಾನು ಏನೂ ಬೆಳೆ ಬೆಳೆದಿಲ್ಲ. ನೋಡಿ ಒಂದೊಂದು ಗಿಡ ನೋಡಿ ಈ ಥರ ಬಂದವೆ, ಒಂದೊಂದು ಗಿಡ ಇನ್ನೂ ಕೆಳಗಡೆನೇ ಇದ್ದಾವೆ. ನೋಡಿ ಸ್ನೇಹಿತರೆ ಈ ಥರ ಗಿಡಗಳು ಕೆಳಗಡೆನೇ ಇದ್ದಾವೆ. ಮತ್ತು ನೋಡಿ ಈ ಥರ ಎಲ್ಲ ನೆಡೋಕೆ ಹೋಗ್ಬಾರ್ದು, ಉಳಕ್ಕಾಗಲ್ಲ. ನೋಡಿ ಇದರಲ್ಲಿ ಮೊದಲು ನಾವು ಭತ್ತ ಕಬ್ಬು ಬೆಳೀತಾಯಿದ್ದೋ, ಇವಾಗ ಆಳುಗಳು ಸಿಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತಿದ್ದೀವಿ, ಅಡಿಕೆ ನೆಡೋಣ ಅಂದ್ಬಿಟ್ಟು ಅಡಿಕೆ ನೆಟ್ಟಿದ್ದೀವಿ. ಇವಾಗ ನಮ್ಮ ಕಡೆನೂ ಮಂಡ್ಯ ಕಡೆನೂ ಜಾಸ್ತಿ ಅಡಿಕೆ ನೆಡ್ತಾಯಿದ್ದಾರೆ. ಈ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೂ ಮಾಡ್ತಾಯಿದ್ದೀವಿ ಅಡಿಕೆನ ಬೇಸಾಯವ ನಾವೇ. ನೋಡಿ ವೀಕ್ಷಕರೇ, ನೋಡಿ ಮಧ್ಯದಲ್ಲಿ ಬಾಳೆಹಣ್ಣು ಇಟ್ಬಿಟ್ಟಿದ್ದೀನಿ. ನೀವು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡಿದ್ರು ನೀವು ಅಡಿಕೆ ಸಾಲಲ್ಲೇ ಬಾಳೆ ನೆಟ್ಟರೆ ಬಾಳೆನ, ಇಲ್ಲಾಂದ್ರೆ ನೋಡಿ ಈ ಥರ ಮಧ್ಯ ನೆಟ್ಬಿಟ್ರೆ ನೋಡಿ ನಮ್ಮದು ಪೂರ್ವ ಪಶ್ಚಿಮಕ್ಕೆ ಉದ್ದಾಗ ಇದು ಲಾಂಗ್ ಇದೆ. ನಾವು ಪೂರ್ವ ಪಶ್ಚಿಮ ಸಾಲದಲ್ಲೇ ನೆಡಬೇಕಿತ್ತು. ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಈ ಸಾಲಲ್ಲಿ ನೆಡಬೇಕಿತ್ತು. ಈ ಸಾಲಲ್ಲಿ ನೆಟ್ಟಿದ್ರೆ 2 ಮಧ್ಯೆ ನೆಟ್ಟಿದ್ರೆ ಇವಾಗ ಕರೆಕ್ಟ್ ಆಗ್ತಿತ್ತು ಉಳೋದಕ್ಕೆ ಎಲ್ಲ. ಅಂದರೆ ಏನೂ ಕಷ್ಟ ಆಗ್ತಿರ್ಲಿಲ್ಲ. ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ನಾವು ಉತ್ತರ ದಕ್ಷಿಣಕ್ಕೆ ಇಟ್ಬಿಟ್ಟಿದ್ದೀನಿ. ನೋಡಿ ಉತ್ತರ ದಕ್ಷಿಣ ಇರೋದೆಲ್ಲ ಸಾಲು ಒಂದು ಸ್ವಲ್ಪ ಲೆಂತ್ ಕಡಿಮೆ ಇದೆ ನಮ್ಮದು. ಹಂಗಾಗಿ ನೋಡಿ ಇಲ್ಲಿ ನೆಟ್ಬಿಟ್ಟಿದ್ದೀನಿ ನಾನು ಈ ಸಾಲಲ್ಲಿ. ಹಂಗಾಗಿ ಏನಪ್ಪ ಅಂತಂದರೆ ನಾವು ಪೂರ್ವ ಪಶ್ಚಿಮಕ್ಕೆ ಉಳಕ್ಕಾಗಲ್ಲ ಇವಾಗ. ಅಂದರೆ ನಾವು ಉತ್ತರ ದಕ್ಷಿಣ ಉಳ್ತೀವಿ ಅಂತಂದರೆ ಭಾರಿ ಸಿಕ್ಕಾಪಟ್ಟೆ ಕ್ರಾಸ್ಗಳು ಬರ್ತವೆ, ಅಂದರೆ ತಿರುವುಗಳು ಜಾಸ್ತಿ ಬರ್ತವೆ. ಅವಾಗ ಅವ್ರಿಗೆ ಉಳೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಏನಪ್ಪ ಅಂತಂದರೆ ನೀವೇನು ಮಾಡ್ಬೇಕಂತಂದರೆ ಯಾವುದು ಲೆಂತ್ ಇದೆ ಆ ಕಡೆ ಸಾಲಲ್ಲೇ ನೀವು ನೆಡಬೇಕು ಇವನ್ನ ಬಾಳೆನ. ಹಂಗಾದರೆ ನಿಮಗೆ ಯಾವ ರೀತಿ ತೊಂದರೆ ಆಗೋಲ್ಲ, ನೀವು ನೆಡ್ಬೋದು. ಅದು ಉಳಿಸ್ಬೋದು, ಇಲ್ಲ ಏನಾದ್ರು ಬೇಸಾಯ ಮಾಡ್ಬೋದು. ಯಾಕೆಂದರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಎಲ್ಲರೂ ಏನು ಮಾಡ್ಬೋದು ಅಂತಂದರೆ ಏನಾದ್ರು ಬೆಳ್ಕೊಳ್ಳೇಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಇದು ಅಡಿಕೆ ಬರೋದೇ ಒಂದು 5 ರಿಂದ 6 ವರ್ಷ ಅಂತ ಹೇಳ್ತಾರೆ, 7 ವರ್ಷ ಆಗ್ಬೋದು. ಆದರೆ ಬಂದಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ಸರಿ ಹೇಳ್ತಿದ್ದೀನಿ. ನೋಡಿ ನಾನು ಇವತ್ತು ನೋಡಿ ಇಲ್ಲಿ ಬ್ರಷ್ ಕಟ್ರಿಂದ ಹುಲ್ ಕಟ್ ಮಾಡೋದಂತ ನೀವು ನೋಡ್ಬೋದು. ನೀವು ಹುಲ್ ಕಟ್ ಮಾಡೋಕ್ಕೋಸ್ಕರ ನಾನು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ. ನೋಡಿ ಇಲ್ಲ ಅಂತಂದರೆ ಇದು ಟ್ಯಾಕ್ಟ್ರಲ್ಲಿ ಉಳಿಸ್ಬಿಡ್ಬೋಯ್ತು. ಅಂದರೆ ಯಾವಾಗಲೂ ನಾವು ಈ ಥರ ಬಂದು ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೂ ಕಟ್ ಮಾಡೋಕ್ಕೂ ಬರೋಲ್ಲ. ಹಂಗಾಗಿ ನಾವೇನು ಮಾಡಬೇಕಂದ್ರೆ ಈ ತಪ್ಪುಗಳು ಮಾಡಬಾರ್ದು. ನೋಡಿ ಈ ಥರ ಹುಲ್ ಬೆಳ್ಕೊಂಡಿದೆ, ಇದ್ರಲ್ಲಿ ನಡೆಯೋದೇ ಕಷ್ಟ ಅನುಭವ. ನೋಡಿ ವೀಕ್ಷಕರೇ ಈ ಥರ ಹುಲ್ ಬೆಳ್ಕೊಂಡಿದೆ. ನೋಡಿ ಈ ಥರ ಕಟ್ ಮಾಡಿದ್ದೀನಿ ಸ್ವಲ್ಪ. ನೋಡಿ ನೆಕ್ಸ್ಟು ಇದು ಸೆಂಟ್ರಲ್ಲಿ ಉಳಿಸೋದು ಅಂದ್ಬಿಟ್ಟು ಖಾಲಿ ಬಿಟ್ಟಿದ್ದೀನಿ, ಹೊಡೆದಿಲ್ಲ ಅದನ್ನು. ಇಲ್ಲ ಅಂತಂದರೆ ಉಳಕ್ಕೆ ಬರಲಿಲ್ಲ ಅಂತಂದರೆ ತಿರ್ಗಾ ನೆಕ್ಸ್ಟ್ ವಾರ ಬಂದು ಹೊಡಿಬೇಕು. ಒಂದು ವಾರದಲ್ಲಿ ಒಂದೇ ದಿನ ಟೈಮ್ ಸಿಗೋದು, ಭಾನುವಾರ. ಆ ಟೈಮಿಗೆ ಬಂದು ಇಲ್ಲಿ ಬಂದು ಈ ಥರ ಈ ಕೆಲಸ ಮಾಡಬೇಕು. ಇಲ್ಲಿ ವೀಕ್ಷಕರೇ ನೋಡಿ ಈ ಥರ ಬೆಳೆದೋಗ್ಬಿಟ್ಟಿದೆ. ನೋಡಿ ಇಷ್ಟು ಕಟ್ ಮಾಡಿದ್ದೀನಿ ಇವಾಗ. ನೋಡಿ ಇಷ್ಟು ಕಟ್ ಮಾಡಿದ್ದೀನಿ. ಇಷ್ಟು ಕಟ್ ಮಾಡಿರೋ ನಿಮ್ಗೆ ಕಾಣ್ತಾ ಇರ್ಬೋದು ವೀಕ್ಷಕರೇ. ನೋಡಿ ಹೆಂಗೆ ಬೆಳ್ಕೊಬಿಟ್ಟಿದೆ ಅಂತ. ನಡೆದಾಡೋಕ್ಕೆ ಒಳಗಡೆ ಹೋಗೋದಕ್ಕೆ ಭಾರಿ ಹಿಂಸೆ ಆಗುತ್ತೆ. ನೋಡಿ ನೀರು ಕಟ್ಟಬೇಕಂದ್ರೆ ಭಾರಿ ಇದಾಗುತ್ತೆ. ಇವಾಗಂತೂ ಮಳೆ ಇದೆ, ಏನು ತೊಂದರೆ ಇಲ್ಲ. ಆದರೆ ಮಳೆ ನಿಂತೋಯ್ತು ಅಂತಂದರೆ ನೀರು ಕಟ್ಟಬೇಕು, ಅವಾಗಂತೂ ಒಳಗಡೆ ಎಲ್ಲ ಓಡಾಡಬೇಕು. ಹಂಗಾಗಿ ಅವಾಗ ಅದಕ್ಕೋಸ್ಕರ ಹುಲ್ ಕಟ್ ಮಾಡಿಸ್ತಿದ್ದೀನಿ. ಇಲ್ಲಾಂತಂದರೆ ಉಳಿಸ್ಬೇಕು. ಉಳಕ್ಕೆ ಹೋಗೋ ತೊಂದರೆ ಆಗುತ್ತೆ. ಬರೀ 3 ಲೈನ್ ಮಾತ್ರ ಉಳ್ಬೋದು ಅಷ್ಟೇ. 3 ಲೈನ್ ಉಳಕ್ಕೆ ಯಾರೂ ಬರೋಲ್ಲ, ಎಲ್ಲ ಇದು ಮಾಡ್ತಾರೆ. ಅದೇ ಚಿಕ್ಕ ಟ್ರಾಕ್ಟರ್ಗಳು ಬರ್ತವೆ. ಚಿಕ್ಕ ಟ್ರಾಕ್ಟರ್ ಉಳಿಸ್ತೀವಿ ಅಂತಂದರೆ ಇಲ್ಲಿ ಅದೇ ದೊಡ್ಡ ಟ್ರಾಕ್ಟರ್ಲಿ 1,000 ರೂಪಾಯಿ ಆದರೆ ಅದನ್ನು 400 ರೂಪಾಯಿ ಕೊಡಬೇಕಾಯ್ತು ಅವ್ರಿಗೆ. ಆ ಥರ ಆಗುತ್ತೆ ದೊಡ್ಡ ಖರ್ಚು ಅವರು. ಅಂದರೆ ಇದು ದೊಡ್ಡ ಟ್ರಾಕ್ಟ್ರು ಒಂದು ಸಲ ಹೋದರೆ ಇವ್ರೇನು ಮಾಡ್ತಾರೆ, ಚಿಕ್ಕ ಟ್ರಾಕ್ಟ್ರ್ ಅವರು 2 ಸಲ ಉಳ್ತಾರೆ. 2 ಸಲ ಬರಬೇಕು ಅವರು. ಹಂಗಾಗಿ ಏನಾಗುತ್ತೆ ಅಂತಂದರೆ
ದುಡ್ಡು ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ಇದರಿಂದ ನಮ್ಗೆ ಯಾವುದೇ ಆದಾಯನೂ ಬರಲ್ಲ, ಏನೂ ಬರಲ್ಲ. ಹಂಗಾಗಿ ನಾವು ಈ ಥರ ನಾವು ಹಾಗಾಗಿ ನಾವು ಆದಷ್ಟು ನಮ್ಗೆ ಅನುಕೂಲ ಆಗಂಗೆ ನಾವು ದಾಯ ಇಟ್ಕೋಬೇಕು. ನಮಗೆ ಅನುಕೂಲ ಆಗಬೇಕು ಮತ್ತು ನಾವೇನಾದ್ರು ಬೆಳ್ಕೋಬೇಕು ಇದರಿಂದ. ಇಲ್ಲ ಅಂತಂದರೆ ಜೀವನಕ್ಕೆ ಕಷ್ಟ ಆಗುತ್ತೆ, ಜೀವನ ಮಾಡಲು ಕಷ್ಟ ಆಗುತ್ತೆ. ಯಾಕೆಂದರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಜಾಸ್ತಿ ಜಮೀನಿದ್ರೆ ಪರವಾಗಿಲ್ಲ, ಅದೇ ಥರ ನಾವು ನ್ಯಾಚುರಲ್ ಫಾರ್ಮಿಂಗ್ ಥರ ಬಿಟ್ಬಿಡ್ಬೋದು, ಏನೂ ತೊಂದರೆ ಆಗೋಲ್ಲ. ಬಟ್ ಆದರೆ ಕಡಿಮೆ ಇರೋವಂಥ ರೈತರು ಏನು ಮಾಡ್ಬೇಕಂತಂದರೆ ಈ ಥರ ಕರೆಕ್ಟಾಗಿ ನೋಡಿ ದಾಯ ಇಡಬೇಕು. ನೋಡಿ ಈ ಲೈನಲ್ಲಿ ಹೋಗಿ ಉಳ್ಬೇಕಿತ್ತು, ಈ ಲೈನ್ ನೋಡಿ, ಈ ಲೈನಲ್ಲಿ ಹೋಗಿದ್ರೆ ಉಳ್ಬೈತು ನೋಡಿ. ಈ ಲೈನಲ್ಲಿ ಇಟ್ಬಿಟ್ಟಿದ್ದೀನಿ, ಇವೆರಡರ ಮಧ್ಯೆ ಇಟ್ಬಿಟ್ಟಿದ್ದೀನಿ. ಇದರಲ್ಲಿ ಇಲ್ಲಿಡೋ ಬದಲು ನಾನು ಅಕಸ್ಮಾತು ಇವೆರಡರ ಮಧ್ಯೆ ಇಟ್ಟಿದ್ರೆ ನೋಡಿ, ಇವೆರಡರ ಮಧ್ಯ ಅಂತಂದರೆ ಇಲ್ಲಿಟ್ಟಿದ್ರೆ ನಾನು ಇಲ್ಲಿ ಇನ್ನಾರ್ದಲ್ಲಿ ಇಟ್ಟಿದ್ರೆ ಇವೆರಡರ ಮಧ್ಯ ಇನ್ನಾರ್ದಲ್ಲಿ ಇಲ್ಲಿಟ್ಟಿದ್ರೆ ಅವಾಗ ಸೀದಾ ನಾವು ಇಲ್ಲಿ ಆರಾಮಾಗಿ ಉಳ್ಬೋಯಿತು, ಆರಾಮಾಗಿ ಒತ್ತಿ ಏನಾದ್ರು ಬಿತ್ಕೋಬೋದಿತ್ತು. ನೋಡಿ ಇವಾಗೇನು ವೀಕ್ಷಕರೇ ಏನೂ ಬೆಳೆಯೋಕ್ಕೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಈ ಥರ ಇಲ್ಲಾಂದರೆ ಕಟ್ ಮಾಡಬೇಕು, ಈ ಥರ ಬೆಳ್ಕೊಬಿಡ್ತದೆ. ಅದು ಟ್ಯಾಕ್ಟ್ರರು ಬರಲ್ಲ ಅವಾಗ, ಈ ಥರ ತೊಂದರೆ ಆಗುತ್ತೆ. ಅದಕ್ಕೆ ನೋಡಿ ಇದು ಆಡು ಕುರಿಗೆ ಮೇವು ಅಂದ್ಬಿಟ್ಟು ಇದು ಸೆಡೆ ಸೊಪ್ಪು ಹಾಕಿರ್ಬೋದು, ಮತ್ತು ನೆರಳಾಗಲಿ ಅಂತ ಹಾಕಿರ್ಬೋದು. ನೀವು ಕಾಣ್ಬೋದು ಆ ಕಡೆ ಈ ಕಡೆ ಇದು ಹಾಕಿದೆ, ಸೆಡೆ ಸೊಪ್ಪನ್ನ. ವೀಕ್ಷಕರು ನೋಡಿ, ಇದೇ ನಾವು ಮೊದಲನೇ ಅಡಿಕೆ ಗಿಡ ನೆಟ್ಟಿದ್ದು. ಪೂಜೆ ಮಾಡ್ಬೇಕಾದ್ರೆ ನಾವು ಫಸ್ಟು ಇದು ನಮ್ಮ ಭೂಮಿಗೆ ಅಡಿಕೆ ಗಿಡ ಅಂತ ನೆಟ್ಟಿದ್ದು ಇದೇ ಮೊದಲು. ನೋಡಿ ಇವಾಗ ಎಷ್ಟು ಉದ್ದಾಗಿದೆ ನೋಡಿ, 2 ವರ್ಷದ ಗಿಡ ಇವಾಗ ಏಪ್ರಿಲ್ಗೆ. ನೋಡಿ ಎಷ್ಟು ಉದ್ದಾಗಿದೆ ಅಂತ ನೋಡಿ ವೀಕ್ಷಕರೇ. ಬಾಕಿ ಎಲ್ಲ ಕೆಲವೆಲ್ಲ ಏನಪ್ಪ ಅಂತಂದರೆ ಇನ್ನೂ ಚಿಕ್ಕದು ಇನ್ನೂ ನೆಲದಲ್ಲೇ ಇದ್ದಾವೆ, ಇನ್ನೂ ಮೇಲೆ ಬಂದೇ ಇಲ್ಲ. ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಏನಕ್ಕೆ ಅಂತ. ನೋಡಿ ವೀಕ್ಷಕರೇ, ನೋಡಿ ಇದಂತ ನೋಡಿ ಇನ್ನೂ ಕೆಳಗಡೆನೇ ಇದೆ. ಇದು ಒಂದೊಂದು ದೊಡ್ಡ ಆಗಿದ್ದಾವೆ, ಇನ್ನೊಂದು ದೊಡ್ಡ ಚಿಕ್ಕ, ಇನ್ನೊಂದು ನೆಲದಲ್ಲೇ ಇದ್ದಾವೆಲ್ಲ. ಯಾಕೆ ಅಂತ ಗೊತ್ತಿಲ್ಲ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಹಾಕೋ ವಿಡಿಯೋಗಳು ನಿಮ್ಗೆ ಬೇಕಾದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ ಪಕ್ಕದಲ್ಲಿ ನೋಡ್ಬೋದು ಕೋಸು ಹಾಕಿದ್ದಾರೆ. ಮತ್ತು ನೋಡಿ ಇಲ್ಲೊಂದು ಹಳ್ಳ ಇದೆ, ಯಾವಾಗಲೂ ನೀರು ಇದೇ ಥರ ಹರಿತಾ ಇರ್ತದೆ ನೋಡಿ. ಒಂದು ಸ್ವಲ್ಪ ಅಂದರೆ ವಿಶ್ವೇಶ್ವರ ಕಾಲುವೆ ಇದೆ ನಮ್ಮದು, ಅಂದರೆ KRS ನೀರು ಬರೋದು ನಮಗೆ. ಅಲ್ಲಿ ಸ್ವಲ್ಪ ನೀರು ಬಿಟ್ಟರೆ ನೋಡಿ ಈ ಥರ ಯಾವಾಗಲೂ ನೀರು ಹರಿತಾ ಇರ್ತದೆ ನೋಡಿ ವೀಕ್ಷಕರೇ. ನೀರಿಗೇನು ತೊಂದರೆ ಇಲ್ಲ ನಮಗೆ, ಬಟ್ ಆದರೆ ಈ ಥರ ಸಮಸ್ಯೆಗಳಾಗ್ಬಿಟ್ಟಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನನ್ನ ಅನಿಸಿಕೆಗಳು ಏನಪ್ಪ ಅಂದರೆ, ನನ್ನ ಇದ್ರ ಪ್ರಕಾರ ಇಷ್ಟು ದಿನದಲ್ಲಿ ಅಂದರೆ ನೀವು ದಾಯ ಇಡಬೇಕಾದ್ರೆ ಮಾತ್ರ ಕರೆಕ್ಟ್ ಅಂದರೆ ಲಾಸ್ಟ್ ಸೈಡು ಇದು ನೋಡಿ, ಇದು ಲಾಸ್ಟು ಅಂದರೆ ನಮ್ಮ ಅದು ನೋಡಿ ಕೋಸ್ ನೆಟ್ಟಿರೋದು ಅದು ಇನ್ನೊಬ್ರದ್ದು, ಇದು ಲಾಸ್ಟ್ ನಮ್ಮದು. ಇದು ಇದು ಅಂದರೆ ಅಗಸೆಗೆ ಗಿಡ ನೆಟ್ಟಿದ್ದೀನಲ್ಲ, ಇದು ಲಾಸ್ಟ್. ಇದು ಈ ದಯನ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಅಂತಂದರೆ ಒಂದು ಹೆಚ್ಚು ಕಡಿಮೆ ಒಂದು 9.5 ಒಂದು 10 ಇಡಿ, ಅಂದರೆ ಅವಾಗ ಫ್ರೀಯಾಗೆ ಉಳ್ಬೋದು, ಮಾಡ್ಬೋದು. ಇಲ್ಲಾಂದರೆ ಏನಾರು ಬಿತ್ಕೋಬೋದು, ಆ ಥರನೂ ಮಾಡ್ಬೋದು. ಇವಾಗ ತಿರ್ಕೊಳ್ಳಬೋದು ಅವಾಗ ಈಸಿಗೆ, ಅವಾಗೇನು ಕಷ್ಟ ಆಗೋಲ್ಲ. ನೀವು ಅಕಸ್ಮಾತ್ ಚಿಕ್ಕ ಅಂದರೆ ಜಾಸ್ತಿ ಗಿಡ ಬಂದ್ಬಿಟ್ಟು ಏನೋ ಚಿಕ್ಕ ಅಂದರೆ ಹತ್ತಿರ ನೆಟ್ಬಿಟ್ರೆ ಅದು ತಿರ್ಕೊಳ್ಳಿ ಕಷ್ಟ ಅಂತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಸಲ ಬಂದ್ಬಿಟ್ಟು ಅವ್ರು ಇನ್ನೊಂದು ಸಲ ಬರೋದಿಲ್ಲ ಉಳೋದಕ್ಕೆ ಬರೋದಿಲ್ಲ ಅವ್ರು ಟ್ಯಾಕ್ಟರು. ಅವಾಗ ನೋಡಿ ಅವಾಗ ಏನು ಬೆಳೆಯೋಕ್ಕೂ ಆಗಲ್ಲ, ಏನೂ ಆಗಲ್ಲ, ಅವಾಗ ಭಾರಿ ಹಿಂಸೆ ಆಗುತ್ತೆ. ಇಲ್ಲ ಅಂತಂದರೆ ಚಿಕ್ಕ ಟ್ರಾಕ್ಟ್ರ್ ಅಂತಂದರೆ ಹೋದರೆ ಅವಾಗ ಇಲ್ಲ ಒಂದು 7 HP ಇಲ್ಲ 9 HP ಬರ್ತದೆ. ಬಟ್ ಆದರೆ ಅವಕ್ಕೆಲ್ಲ ದುಡ್ಡು ಜಾಸ್ತಿ ಆಗುತ್ತೆ ಅದು. ಹಂಗಾಗಿ ವೀಕ್ಷಕರೇ, ನನ್ನ ಅನಿಸಿಕೆ, ನೀವು ದಾಯ ಇಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಲಾಸ್ಟ್ ಅಂದರೆ ಮಧ್ಯದಲ್ಲಿ ಹೆಂಗಾರು ಇಟ್ಕೊಳ್ಬೇಕಾರೆ, ಮಧ್ಯದಲ್ಲಿ ಸ್ವಲ್ಪ ಪರವಾಗಿಲ್ಲ, ಚಿಕ್ಕದಾಗಿ ಇಟ್ಕೊಂಡ್ರೂ ಪರವಾಗಿಲ್ಲ, ಒಂದು 7.5 8 ದಾಯ ಹಂಗೆ ಇಟ್ಕೊಂಡ್ರೂ ಪರವಾಗಿಲ್ಲ. ಬಟ್ ಆದರೆ ನೀವು ಲಾಸ್ಟಲ್ಲಿ ತಿರ್ಕೊಳ್ಳೋಕೆ ಬಾದ್ರೆ ಮಾತ್ರ ಜಾಸ್ತಿ ಇಡಿ, ನೀವು ಒಂದು 9.5 10 ಅಡಿ ಇಡಿ. ಅವಾಗ ಫ್ರೀಯಾಗಿ ಏನೂ ತೊಂದರೆ ಆಗೋಲ್ಲ ವೀಕ್ಷಕರೇ. ಆರಾಮಾಗಿ ಅವ್ರಿಗೂ ಏನು ಹಿಂಸೆ ಅನ್ಸಲ್ಕಲ್ಲ, ಅವರು ಬಂದು ಉಳ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲ ಅಂತಂದರೆ ಈ ಥರ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೀಕ್ಷಕರೇ.